ರಾಮಾಯಣದಲ್ಲಿ ಆಜನ್ಮ ಬ್ರಹ್ಮಚಾರಿ ಅಂತ ನಮ್ಗೆಲ್ಲ ಗೊತ್ತಿರೋ ಹನುಮಂತನಿಗೆ ಒಬ್ಬ ಮಗನಿದ್ದನಂತೆ. ಈ ಕಥೆ ಕೇಳಿದಿರಾ? ಇದು ರಾಮಾಯಣದ ಅತ್ಯಂತ ಕುತೂಹಲಕಾರಿ, ಅಷ್ಟೇ ಅಲ್ಲ ಅಷ್ಟೇ ನಿಗೂಢವಾದ ಕಥೆಗಳಲ್ಲಿ ಒಂದು. ಬನ್ನಿ ಈ ಅದ್ಭುತ ರಹಸ್ಯದ ಆಳಕ್ಕೆ ಇಳಿಯೋಣ. ಹಾಗಾದ್ರೆ ನಮ್ಮ ಮನಸ್ಸಲ್ಲಿ ಮೂಡೋ ಮೊದಲ ಪ್ರಶ್ನೆನೇ ಇದು. ಆಜನ್ಮ ಬ್ರಹ್ಮಚಾರಿ ಹನುಮಂತನಿಗೆ ಮಗ ಹುಟ್ಟೋಕೆ ಹೇಗೆ ಸಾಧ್ಯ? ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಪ್ರಶ್ನೆಯಲ್ಲೇ ಒಂದು ದೊಡ್ಡ ಪೌರಾಣಿಕ ಕಥೆನೇ ಅಡಗಿದೆ. ಸರಿ, ಹಾಗಾದ್ರೆ ಈ ಕಥೆಯ ರಹಸ್ಯವನ್ನ ಬಿಡಿಸೋಕೆ ಮೊದಲು ಇದರಲ್ಲಿ ಬರುವ ಮುಖ್ಯ ಪಾತ್ರಗಳನ್ನ ನೋಡೋಣ. ಮೊದಲಿಗೆ ನಮ್ಮೆಲ್ಲರ ಆಂಜನೇಯ. ಆತನ ಬಗ್ಗೆ ಯೋಚಿಸಿದ್ರೆ ನಮ್ಗೆ ತಕ್ಷಣ ನೆನಪಾಗೋದೇ ಆತನ ಅಚಲ ಭಕ್ತಿ ಮತ್ತು ಬ್ರಹ್ಮಚರ್ಯ ವ್ರತ. ಜೀವನ ಪೂರ್ತಿ ಶ್ರೀರಾಮನ ಸೇವೆಗೆ ಮುಡುಪಾಗಿಟ್ಟವನು. ಅದಕ್ಕೆ ಅಲ್ವಾ ಅವನಿಗೊಬ್ಬ ಮಗ ಇದ್ದ ಅನ್ನೋ ವಿಷಯ ಇಷ್ಟು ಆಶ್ಚರ್ಯ ಹುಟ್ಟಿಸೋದು. ಇನ್ನೊಂದು ಕಡೆ ಆತನ ಮಗ ಮಕರಧ್ವಜ, ಒಬ್ಬ ಶಕ್ತಿಶಾಲಿ ಯೋಧ. ಇವನ ಹುಟ್ಟೆ ಒಂದು ಪವಾಡ. ಈತನ ಪರಿಚಯವಾದ ತಕ್ಷಣ ಕಥೆಯ ನಿಗೂಢತೆ ಇನ್ನಷ್ಟು ಹೆಚ್ಚಾಗುತ್ತೆ ಅಲ್ವಾ? ಸರಿ, ಈ ಇಡೀ ಕಥೆ ಶುರುವಾಗೋದೇ ಲಂಕಾಯುದ್ಧದ ಒಂದು ನಿರ್ಣಾಯಕ ಘಟ್ಟದಲ್ಲಿ. ಆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ನೋಡಿ, ಯುದ್ಧದಲ್ಲಿ ರಾವಣ ಸೋಲಿನ ಅಂಚಿಗೆ ಬಂದಿರ್ತಾನೆ. ಹತಾಶನಾದ ಅವನು ಪಾತಾಳಲೋಕದ ರಾಜ ತನ್ನ ಮಾಂತ್ರಿಕ ತಮ್ಮ ಅಹಿರಾವಣನ ಸಹಾಯ ಕೇಳ್ತಾನೆ. ಅಹಿರಾವಣನಂತೂ ರಾಮಲಕ್ಷ್ಮಣರನ್ನೇ ಅಪಹರಿಸಿ ತನ್ನ ದೇವತೆಗೆ ಬಲಿ ಕೊಡ್ತೀನಿ ಅಂತ ಶಪಥ ಮಾಡ್ತಾನೆ. ಈ ವಿಷಯ ವಿಭೀಷಣನಿಗೆ ಗೊತ್ತಾಗಿ ಅವನು ಹನುಮಂತನಿಗೆ ಎಚ್ಚರಿಕೆ ಕೊಡ್ತಾನೆ. ಆಗ ಹನುಮಂತ ತನ್ನ ಬಾಲದಿಂದಲೇ ಒಂದು ಕೋಟೆ ಕಟ್ಟಿ ರಾಮಲಕ್ಷ್ಮಣರನ್ನ ರಕ್ಷಣೆ ಮಾಡ್ತಾನೆ. ಆದರೆ ಅಹಿರಾವಣ ಸಾಮಾನ್ಯನಲ್ಲ. ಅವನು ವಿಭೀಷಣನ ರೂಪದಲ್ಲೇ ಬಂದು ಹನುಮಂತನನ್ನೇ ಯಾಮಾರಿಸಿ ರಾಮಲಕ್ಷ್ಮಣರನ್ನ ಪ್ರಜ್ಞೆ ತಪ್ಪಿಸಿ ಪಾತಾಳಕ್ಕೆ ಹೊತ್ತೊಯ್ಯುತ್ತಾನೆ. ಇದು ಹನುಮಂತನಿಗೆ ಆದ ದೊಡ್ಡ ಅವಮಾನ. ತನ್ನ ಪ್ರಭುಗಳನ್ನ ರಕ್ಷಿಸೋಕೆ ಅವನು ಪಾತಾಳಕ್ಕೆ ಇಳಿಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ನಾವು ಶುರುವಿನಲ್ಲಿ ಕೇಳಿದ ಆ ಪ್ರಶ್ನೆಗೆ ಉತ್ತರ ಹುಡುಕೋ ಸಮಯ. ಹನುಮಂತನ ಮಗ ಹುಟ್ಟಿದ್ದು ಹೇಗೆ? ಇದೊಂದು ದೈವಿಕ ಜನನ. ಇಲ್ಲಿ ಯಾವುದೇ ದೈಹಿಕ ಸಂಪರ್ಕವೇ ಇರಲಿಲ್ಲ. ಲಂಕೆಯನ್ನು ಸುಟ್ಟು ಬಂದ ನಂತರ ತನ್ನ ದೇಹದ ಉರಿಯನ್ನು ಥಣಿಸಿಕೊಳ್ಳೋಕೆ ಹನುಮಂತ ಸಮುದ್ರಕ್ಕೆ ಇಳಿಯುತ್ತಾನೆ. ಆ ಸಮಯದಲ್ಲಿ ಆತನ ಶರೀರದಿಂದ ಒಂದು ಬೆವರಿನ ಹನಿ ಸಮುದ್ರಕ್ಕೆ ಬೀಳುತ್ತೆ. ಆ ಹನಿ ಸಾಮಾನ್ಯವಾದದ್ದಲ್ಲ, ಅದರಲ್ಲಿ ದೈವಿಕ ಶಕ್ತಿ ಇತ್ತು. ಅದನ್ನೇ ಮಕರ ಅನ್ನೋ ಒಂದು ದೊಡ್ಡ ಮೀನು ನುಂಗಿಬಿಡುತ್ತೆ. ಆಮೇಲೆ ಏನಾಯ್ತು ಗೊತ್ತಾ? ಆ ಮೀನು ಪವಾಡ ಸದೃಶವಾಗಿ ಗರ್ಭಿಣಿಯಾಗುತ್ತೆ. ನೋಡಿ, ಈ ರೀತಿ ಮಕರಧ್ವಜ ಹುಟ್ಟಿದ್ರಿಂದ ಹನುಮಂತನ ಬ್ರಹ್ಮಚರ್ಯ ವ್ರತಕ್ಕೆ ಯಾವತ್ತೂ ಭಂಗ ಬರಲಿಲ್ಲ. ಅದರ ಪಾವಿತ್ರ್ಯತೆ ಹಾಗೆಯೇ ಉಳಿತು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಕಥೆ ಬೇರೆ ಬೇರೆ ಪುರಾಣಗಳಲ್ಲಿ, ಜನಪದ ಕಥೆಗಳಲ್ಲಿ ಸ್ವಲ್ಪ ಬೇರೆ ಥರನೇ ಇದೆ. ಕೆಲವು ಕಡೆ ಬೆವರಿನ ಹನಿ ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಹನುಮಂತನ ದೈವಿಕ ಶಕ್ತಿ ಅಂತಾರೆ. ಆದರೆ ಎಲ್ಲಾ ಕಥೆಗಳಲ್ಲೂ ಒಂದು ವಿಷಯ ಮಾತ್ರ ಕಾಮನ್. ಆ ಮಗುವನ್ನ ಅಹಿರಾವಣನ ಮೀನುಗಾರರು ನೋಡಿ ರಾಜನಿಗೆ ಒಪ್ಪಿಸ್ತಾರೆ. ಮಗುವಿನ ಶಕ್ತಿ ನೋಡಿ ಅಹಿರಾವಣ ಬೆರಗಾಗಿ ಅವನನ್ನ ದತ್ತು ತೆಗೆದುಕೊಂಡು ಪಾತಾಳದ ದ್ವಾರಪಾಲಕನನ್ನಾಗಿ ಮಾಡ್ತಾನೆ. ರಾಮಲಕ್ಷ್ಮಣರನ್ನ ಹುಡುಕೊಂಡು ಹನುಮಂತ ಪಾತಾಳ ತಲುಪಿದಾಗ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಯಾಕಂದ್ರೆ ಅಲ್ಲಿನ ದ್ವಾರದಲ್ಲಿ ಅವನಿಗೆ ಎದುರಾಗೋದೇ ಅವನ ಮಗ. ದ್ವಾರ ಕಾಯ್ತಿದ್ದ ಯೋಧ ಹೇಳ್ತಾನೆ, ನಾನು ಮಹಾನ್ ಯೋಧ ಹನುಮಂತನ ಮಗ ಮಕರಧ್ವಜ. ಈ ಮಾತು ಕೇಳಿದಾಗ ಹನುಮಂತನಿಗೆ ಆದ ಆಘಾತ ಊಹಿಸ್ಕೊಳ್ಳಿ. ಆ ಕ್ಷಣದಲ್ಲಿ ಅವನ ಮನಸ್ಸಲ್ಲಿ ಏನೆಲ್ಲ ಬಂದಿರಬೇಡ ಅಲ್ವಾ? ಇಲ್ಲಿ ಮಕರಧ್ವಜನ ಸ್ಥಿತಿ ತುಂಬಾನೇ ಕಷ್ಟಕರವಾಗಿತ್ತು. ಇದನ್ನೇ ಧರ್ಮಸಂಕಟ ಅನ್ನೋದು. ಒಂದು ಕಡೆ ತಾನು ಪುಂಗಿ ಕಂಡ ತನ್ನ ತಂದೆ, ಪಿತೃಧರ್ಮದ ಪ್ರಕಾರ ಅವನಿಗೆ ಗೌರವ ಕೊಡಬೇಕು. ಇನ್ನೊಂದು ಕಡೆ ತನಗೆ ಆಶ್ರಯ ಕೊಟ್ಟ ಯಜಮಾನ ಅಹಿರಾವಣ, ಅವನಿಗೆ ಕೊಟ್ಟ ಮಾತಿನಂತೆ ದ್ವಾರ ಕಾಯಲೇಬೇಕು. ಇದು ಸ್ವಾಮಿಧರ್ಮ. ಇವೆರಡರಲ್ಲಿ ಯಾವುದನ್ನ ಆರಿಸ್ಕೊಳ್ಬೇಕು? ಮಕರಧ್ವಜ ತನ್ನ ಕರ್ತವ್ಯಕ್ಕೆ ಎಷ್ಟು ಬದ್ಧನಾಗಿದ್ದ ಅಂದ್ರೆ ಅವನು ತನ್ನ ತಂದೆಗೆ ಸವಾಲ್ ಹಾಕ್ತಾನೆ. ಈ ದ್ವಾರ ದಾಟಿ ಹೋಗ್ಬೇಕಂದ್ರೆ ಮೊದಲು ನಂದು ಜೊತೆ ಯುದ್ಧ ಮಾಡಿ ಗೆಲ್ಲಬೇಕು. ಅವನ ನಿಷ್ಠೆ ಮತ್ತು ಧೈರ್ಯ ನೋಡಿ. ಇಬ್ಬರೂ ಸಮಬಲರು. ತಂದೆ ಮತ್ತು ಮಗನ ನಡುವೆ ಒಂದು ಭಯಂಕರ ಯುದ್ಧ ನಡೆಯುತ್ತೆ. ಆದರೆ ಅದು ಬರೀ ಯುದ್ಧವಾಗಿರಲಿಲ್ಲ, ಅದೊಂದು ಭಾವನಾತ್ಮಕ ಸಂಘರ್ಷ ಕೂಡ. ಕೊನೆಗೆ ಹನುಮಂತನಿಗೆ ತನ್ನ ಮಗನನ್ನು ಕೊಲ್ಲೋಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಅವನನ್ನು ಸೋಲಿಸಿ ಬಂಧಿಸ್ತಾನೆ ಅಷ್ಟೇ. ಇದು ಮಗನ ಶಕ್ತಿಗೆ ಮತ್ತು ಕರ್ತವ್ಯನಿಷ್ಠೆಗೆ ತಂದೆ ಕೊಟ್ಟ ಗೌರವ. ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಅಹಿರಾವಣನ ಮಾಯಾಜಾಲವನ್ನು ಮುರಿಯೋಕೆ ಹನುಮಂತ ತನ್ನ ಒಂದು ಅಸಾಮಾನ್ಯ ಅಂತಿಮ ರೂಪವನ್ನು ತಾಳ್ಬೇಕಾಗತ್ತೆ. ಅಹಿರಾವಣನನ್ನ ಕೊಲ್ಲೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ಅವನ ಪ್ರಾಣ ಅವನ ದೇಹದಲ್ಲಿರ್ಲಿಲ್ಲ. ಅದು 5 ಬೇರೆ ಬೇರೆ ದಿಕ್ಕಿನಲ್ಲಿಟ್ಟಿದ್ದ 5 ದೀಪಗಳಲ್ಲಿ ಹಂಚಿ ಹೋಗಿತ್ತು.
ಅವನನ್ನ ಸಂಹಾರ ಮಾಡ್ಬೇಕಂದ್ರೆ ಆ 5 ದೀಪಗಳನ್ನ ಒಂದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಆರಿಸ್ಬೇಕಿತ್ತು. ಇದು ಅಸಾಧ್ಯವಾದ ಕೆಲಸ ಅಲ್ವಾ? ಆದ್ರೆ ಹನುಮಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಗ ಹನುಮಂತ ತಾಳಿದ್ದೇ ಈ ಅದ್ಭುತ ಪಂಚಮುಖಿ ಅವತಾರ. ಪೂರ್ವಕ್ಕೆ ವಾನರಮುಖ, ದಕ್ಷಿಣಕ್ಕೆ ನರಸಿಂಹ, ಪಶ್ಚಿಮಕ್ಕೆ ಗರುಡ, ಉತ್ತರಕ್ಕೆ ವರಹ ಮತ್ತು ಮೇಲ್ಮುಖವಾಗಿ ಹಯಗ್ರೀವ ಮುಖ. ಈ 5 ಮುಖಗಳಿಂದ 5 ದಿಕ್ಕಿನಲ್ಲಿದ್ದ ದೀಪಗಳನ್ನ ಒಂದೇ ಕ್ಷಣದಲ್ಲಿ ಆರಿಸಿ ಅಹಿರಾವಣನನ್ನ ಸಂಹಾರ ಮಾಡ್ತಾನೆ. ಅಹಿರಾವಣನ ಸಂಹಾರದ ನಂತರ ಕಥೆ ಒಂದು ಸುಂದರ ಅಂತ್ಯ ಕಾಣುತ್ತೆ. ಅಲ್ಲಿ ಕರ್ತವ್ಯಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಮಕರಧ್ವಜ ತನ್ನ ಯಜಮಾನ ಕೆಟ್ಟವನಾಗಿದ್ರೂ ತಾನು ಕೊಟ್ಟ ಮಾತಿಗೆ ತಪ್ಪದೆ ನಿಷ್ಠೆ ತೋರಿಸಿದ್ದ. ಅವನ ಈ ಅಚಲ ಕರ್ತವ್ಯ ನಿಷ್ಠೆ ನೋಡಿ ಶ್ರೀರಾಮನಿಗೆ ತುಂಬಾ ಸಂತೋಷ ಆಗುತ್ತೆ. ಆಗ ರಾಮನೇ ಹನುಮಂತನಿಗೆ ಹೇಳ್ತಾನೆ, ನಿನ್ನ ಮಗನಿಗೆ ಪಾತಾಳದ ರಾಜನಾಗಿ ಪಟ್ಟಾಭಿಷೇಕ ಮಾಡುವಂತ. ನೋಡಿ, ಧರ್ಮಪಾಲನೆಗೆ ಸಿಕ್ಕ ಗೌರವ ಇದು. ಈ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಮಕರಧ್ವಜನ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಗುಜರಾತ್, ರಾಜಸ್ಥಾನದ ಕಡೆ ಅವನನ್ನ ದೇವರಾಗಿ ಪೂಜಿಸ್ತಾರೆ. ಅಷ್ಟೇ ಅಲ್ಲ, ಜೇತ್ವಾ ಅನ್ನೋ ರಾಜವಂಶದವರು ಅವನನ್ನೇ ತಮ್ಮ ಪೂರ್ವಜ ಅಂತ ನಂಬ್ತಾರೆ. ಈ ಇಡೀ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ವೈಯಕ್ತಿಕ ಸಂಬಂಧಗಳು ಅಂದ್ರೆ ತಂದೆ ಮಗನ ಪ್ರೀತಿ, ಮಕ್ಕೆ ನಾವು ಹೊತ್ತಿರುವ ಜವಾಬ್ದಾರಿ ಅಂದ್ರೆ ಕರ್ತವ್ಯ, ಇವೆರಡರ ನಡುವೆ ಸಂಘರ್ಷ ಬಂದಾಗ ಒಬ್ಬ ಹೀರೋನ ನಿಜವಾದ ಗುಣ ಯಾವುದು? ಮಕರಧ್ವಜ ತನ್ನ ಕರ್ತವ್ಯವನ್ನೇ ಆರಿಸ್ಕೊಂಡ. ಇದು ನಮಗೆ ಧರ್ಮದ ಬಗ್ಗೆ ಏನ್ ಹೇಳುತ್ತೆ? ಯೋಚನೆ ಬೇಕಾದ ವಿಷಯ ಅಲ್ವಾ?